ಏ ಬಿಡಪ್ಪ ಯಾವ ಒಪ್ಕೊಳ್ಳೋದಿಲ್ಲ ತಿರ್ಗಾ ಬರ್ತಾ ನಮ್ಮೂರದು ಸುಮಾರು ಒಂದು 5-6 ಗಾಡಿಗಳಿದೆ. ಅದರಲ್ಲಿ ಲೋಕಲ್ಗೆ ಒಂದೆರಡು ಡೀಟೇಲ್ಸ್ ಇಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದೆಲ್ಲ BMW ಕ್ರಿಸ್ಟಾ ಹತ್ರನೇ ಇಟ್ಕೊಂಡಿದ್ದಾರೆ. ಅವರು ಮೊನ್ನೆ ಏನು ಮಾಡ್ಬಿಟ್ಟಿದ್ರು ಅಂದರೆ ಅವರು ಮತ್ತು ಅವ್ರ ಫ್ರೆಂಡ್ಸ್ 4 ಜನ ಎಲ್ಲ ಟ್ರಿಪ್ಗೆ ಹೋಗ್ತೀನಿ ಅಂತ ಟ್ರಿಪ್ಗೆ ಹೋಗವ್ರೆ. ಫುಲ್ಲಾಗಿ ಎಣ್ಣೆ ಹೊಡೆದ್ಬಿಟ್ಟವ್ರೆ. ಫುಲ್ಲಾಗಿ ಎಣ್ಣೆ ಹೊಡೆದ್ಬಿಟ್ಟು ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಪೊಲೀಸ್ ಅವ್ರು ನಿಲ್ಸಕ್ ಹೇಳಿದಾರಂತೆ. ಹೌದು. ಇವ್ರು ನಿಲ್ಸೋದ್ ಬಿಟ್ಬಿಟ್ಟು ಇನ್ನು ತಗ್ಲಾಕೊಂಡ್ರೆ ಇಲ್ಲಿ ಇದ್ ಮಾಡ್ಬಿಡ್ತಾರ, ಸುಮ್ಗೆ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಒಳ್ಳೆ ಗೂಡ್ ಪಾರ್ಟಿ. ಈಗ ತಗ್ಲಾಕೊಂಡ್ರೆ ಫೋಟೋ ಪೇಪರ್ ಅಲ್ಲಿ ಟಿವಿಯಲ್ಲಿ ಎಲ್ಲ ಬಂದ್ಬಿಡುತ್ತೆ ನ್ಯೂಸ್. ಸೊ ಹಂಗಾಗಿ ನಿಲ್ಸ್ಬಿಡ್ತಾನೆ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟವ್ರೆ, ಪೊಲೀಸ್ ಅವ್ರಿಗೆ ಹೊಡೆದ್ಬಿಟ್ಟವ್ರೆ ಜೋರಾಗಿ. ಅಯ್ಯೋ ಪಾಪಿಗಳ ಸ್ಪೀಡ್ ಆಗಿ ಬಂದ್ಬಿಟ್ಟು ಅದೇನಾಗ್ಬಿಟ್ಟೆ ದೊಡ್ಡ ಕೇಸ್ ಆಗ್ಬಿಟ್ಟಿದೆ ಅದು. ಹೌದು ಸರ್. ಅವ್ರು ಬಿಡ್ತಾರ, ಪೊಲೀಸ್ನವ್ರಿಗೆ ಹೊಡೆದ್ರೆ ಬಿಡ್ತಾರ. ಫುಲ್ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದ್ದಾರೆ. ಈ ಗಾಡಿ ನಂಬರ್ ಎಲ್ಲ ಚೇಸ್ ಮಾಡ್ಬಿಟ್ಟಿದ್ದಾರೆ, ಇವ್ರೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವ್ರೇನ್ ಪ್ಲಾನ್ ಮಾಡಿದಾರೆ ಅಂದ್ರೆ, ಈ ಗಾಡಿ ನಾನ್ ಓಡಿಸಿಲ್ಲ, ನಮ್ ಡ್ರೈವರ್ ಓಡ್ಸವ್ನೆ ಅಂತ ಅನ್ಬಿಟ್ಟು ಹೇಳ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು 3 ಜನ ಡ್ರೈವರ್ಗಳು ಇದಾರೆ. ಅವ್ರಿಗೆಲ್ಲ ಮಾತಾಡಿದ್ದಾರೆ. ಅವರೆಲ್ಲ ಇಲ್ಲ ಸರ್ ನಾವ್ಯಾರು ಆತರ ಒಪ್ಕೊಳ್ಳಲ್ಲ, ಕೆಲಸ ಬೇಕಾದ್ರೆ ಬಿಟ್ಬಿಡ್ತೀನಿ, ನೀವು ಹೊಡೆದಿರೋದಕ್ಕೆ ನಾವೇನು ಒಪ್ಕೋಬೇಕು. ಸ್ಪೀಡ್ ಡ್ರೈವರ್ಗೆ ಈ ತರ ಮಾತಾಡ್ಬಿಟ್ಟಿದ್ದಾರೆ. ಅವ್ರು ಯಾರು ಒಪ್ಕೊಂಡಿಲ್ಲ. ಇಲ್ಲ ಸರ್ ನಾವು ಹೊಡೆದಿಲ್ಲ, ನಾವು ಹಂಗೆಲ್ಲ ಹೇಳಕ್ ಆಗಲ್ಲ, ನಮ್ ಲೈಫ್ ಸ್ಪಾಯಿಲ್ ಆಗುತ್ತೆ, ನಮ್ ಹೆಂಡತಿ ಮಕ್ಳು ಏನಾಗ್ಬೇಕು, ಸೊ ಏನಾಯ್ತು ನೀವೇ ನೋಡ್ಕೊಳ್ಳಿ ಅದು ಅಂತ ಹಂಗೆ ಹೇಳ್ಬಿಟ್ಟಿದ್ದಾರೆ. ನನ್ನ ಕೇಳಿದ್ರೆ ನಾನು ಹಂಗೆ ಹೇಳ್ಬಿಟ್ಟೆ. ಅದಕ್ಕೆ ಇವಾಗ ಅರ್ಜೆಂಟ್ ಆಗಿ ಏನಂದ್ರೆ, ಈ ತರ ಗಾಡಿ ನಾನೇ ಹೊಡೆದಿರೋದು ಅಂತ ಅಂದ್ಬಿಟ್ಟು ಒಪ್ಕೊಳ್ಳೋ ಅಂತ ಡ್ರೈವರ್ ಬೇಕು ಅವ್ರಿಗೆ. ಯಾರು ಒಪ್ಕೊಂತಾರೆ ಸರ್? ಅದಕ್ಕೆ ನಿಮ್ಮನ್ನ ಆಕ್ಚುಲಿ ಕರೆದಿರೋದು ಇವತ್ತು. ಅಯ್ಯೋ ಇಲ್ಲಿ ಸ್ವಲ್ಪ ನಿಲ್ಸ ಸೀನ್ ಎಲ್ಲ ಇಲ್ಲ, ಕರ್ಕೊಂಡು ಹೋಗೋದು ನಿಮ್ಮನ್ನ. ಕರ್ಕೊಂಡು ಹೋಯ್ತಾ ಇದೀವಲ್ಲ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಗುದ್ದಿಲ್ಲ ಯಾರು ಒಪ್ತಾರ ಹೇಳಿ? ಯಾರು ಒಪ್ಪಲ್ಲ. ಡಿಎಲ್ ಏನಿದೆ ಸೀಸ್ ಮಾಡ್ತಾರೆ, ಲೈಫ್ ಲಾಂಗ್ ನೀವು ಗಾಡಿ ಓಡಿಸ್ದಂಗ್ ಮಾಡ್ತಾರೆ. ಆಮೇಲೆ ಅದೇನಿದೆಯೋ ಪೇಪರ್ ಎಲ್ಲ ಹಾಕ್ತಾರೆ, ಟಿವಿಲೆಲ್ಲ ಬರ್ತದೆ. ಇಲ್ಲ ಮಾಡ್ಬಿಡಿ ಬನ್ನಿ ನಗ್ತಕ್ಕ ಖುಷಿಯಾಗಿದ್ದೀರಾ ನೀವು, ಒಪ್ಕೊಂತೀರಾ ನನ್ಗೆ ಗೊತ್ತು, ದಯವಿಟ್ಟು ಬನ್ನಿ. ಇಲ್ಲ ನೀವು ಹಂಗೆಲ್ಲ ಹೇಳ್ಬೇಡಿ, ನಾವು ಆ ಕೆಲಸ ಮಾಡಕ್ ಹೋಗಲ್ಲ. ಅದಕ್ಕೆ ಮಾಡಬೇಡಿ ನೀವು. ಈಗ ನಾವು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಯಾಕಂದ್ರೆ ಈಗ ನೀವು ಬಂದಿಲ್ಲ ಅಂದ್ರೆ ನಾವು ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ತರ ನಾವು ಅವಶ್ಯಕತೆ ಇಲ್ಲ. ಮತ್ತೆ ಹಂಗೆ ಬರ್ತೀರಾ? ಹಂಗೆ ಬರ್ತೀರಾ ನೀವು? ತೆಗೀರಿ, ಅವಶ್ಯಕತೆ ಇಲ್ಲ ಅಂದ್ರೆ ಹಂಗೆ ಬನ್ನಿ. ಇಲ್ಲ ನೀವು ಕೆಲಸ ಮಾಡಪ್ಪ, ಸೂದಿ ಕೊಟ್ಬಿಡೋಣ ಅಣ್ಣ. ನೀವು ತುಂಬಾ ಇದ್ ಮಾಡ್ತಾ ಇದ್ದೀರಾ. ತೆಗಿಬಿಡು ನೀನು. ಇಲ್ಲ ಹಂಗ್ ಮಾಡಕ್ ಹೋಗ್ಬೇಡಿ, ನನ್ ಮಾತು ಕೇಳಿ. ಇಂಜೆಕ್ಷನ್ ತಗೊಳ್ಳಿ, ನಿದ್ದೆ ಮಾಡ್ಬಿಡ್ತೀರಾ, ಜೈಲಲ್ಲಿ ಕುಂಡ್ರಿಸಿ ಮಲಗದ ಮೇಲೆ ಅಲ್ಲಿ ಕಂಡು ಬಿಡ್ತೀರಾ, ಸರಿ ಹೋಯ್ತದ ಅಷ್ಟೇ. ನೀನ್ ತೆಗಿಯಪ್ಪ, ನೀನು ತಿರ್ಗಿ ತೆಗಿಯಪ್ಪ. ಹಂಗ್ ಮಾಡ್ಬೇಡ ನೋಡೋಣ, ಹೇಳ್ತಾ ಇದ್ದೀನಿ. ಹಂಗ್ ಮಾಡಕ್ ಹೋಗ್ಬೇಡಿ. ನೀವು ತೆಗಿಯಕ್ಕೆ ಸೀನಲ್ಲ ಇಲ್ಲ. ಅಲ್ಲ ಹಂಗೆಲ್ಲ ಇದೊಂದ್ಬಿಡಿ, ಕುತ್ಕೊಳ್ಳಿ. ಯಾಕೆ ಹಂಗೆ? ಅಯ್ಯೋ ಹಂಗೆಲ್ಲ ಇದ್ಬಿಡಿ, ಕುತ್ಕೊಳ್ಳಿ ಸುಮ್ನೆ. ಅಲ್ಲ ಯಾಕೆ ಹಂಗೆ? ಅಲ್ಲ ಎಲ್ಲಿ ಹೆಂಗೆ ನೋಯ್ತಾ ಇದ್ದೀರಾ? ಕುತ್ಕೊಳ್ಳೋಣ ನೀವು. ಒನ್ ಮೋರ್ ಎಲ್ಲಿಗೆ ಹಂಗೆ ಹೋಯ್ತಾ ಇದ್ದೀರಾ? ಅಲ್ಲ ಸ್ಟೇಷನ್ ಅಲ್ಲಿ ಕಾಯ್ತವ್ರ. ನನ್ ಮಾತು ಕೇಳಲ್ಲ. ತುಂಬಾ ದಿವಸ ತಲೆನೋವು ಆಗ್ಬಿಟ್ಟಿದೆ ನಮ್ಮ ಮೋಲಾರ್ದು ನಮ್ಗೆ. ಅವರು ಒಂದು ಕೇಸ್ ಕೊಡಿಲ್ಲ, ಕೆಲಸ ಬಿಡ್ರಿ ಅಂತವ್ರೆ. ನಾವು ಎಂತಿ ಮಕ್ಳೆಲ್ಲ ಎಲ್ಲೋ ಬೇಕಣ್ಣ, 5-6 ಜನ ಡ್ರೈವರ್ ಗಳಿದ್ದೀವಿ. ಬೇರೆಯವ್ರು ಯಾರಿಲ್ಲ, ನಂಗೆ ಕುತ್ಕೊಳ್ಳೋದು ನೀನ್ ಆಗುತ್ತೆ ನಿನ್ ಕೈಲಿ. ಇಲ್ಲ ನೀವು ಬೇರೆಯವ್ರನ್ನ ಹಿಡ್ಕೊಂಡು ನೋಡಿ, ನಿಮ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಹೇಳ್ತಾ ಇದೀನಿ, ಹಂಗ್ ಮಾಡಕ್ ಹೋಗ್ಬೇಡಿ, ಬನ್ನಿ ಅಣ್ಣ. ಸುಮ್ನೆ ಮಾಡಕ್ ಹೋಗ್ಬೇಡಿ ಅಣ್ಣ, ಹೇಳ್ತಾ ಇದೀನಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಬೇಡ ಸುಮ್ಗೆ ತೆಗಿಯಲ್ಲ ನಾವು. ಅಲ್ಲಿ ಕಾಯ್ತಾ ಇದಾರಲ್ಲ ಅಷ್ಟು ಜನ, ಅಲ್ಲಿ ಪೊಲೀಸ್ ಓನರ್ ಎಲ್ಲ ಕಾಯ್ತಾ ಇದಾರೆ. ನೋಡೋಣ, ನೀವು 25 ವರ್ಷ ಡ್ರೈವರ್ ಅಂತ ಇದೀರಾ, BMW X5 ಓಡಿಸಿದೀನಿ.
ಬ್ಲಾಕ್ ಕಲರ್ ಅದು ಕತ್ತಲ್ಲಿ ನನ್ಗೆ ಗೊತ್ತಾಗ್ಲಿಲ್ಲ. ಅದೆಲ್ಲ ಸುಳ್ಳು ಸುಳ್ಳು ಹೇಳಿ ಏನಾಗಲ್ಲ ಅಣ್ಣ, ಎಷ್ಟೋ ಸುಳ್ಳು ಹೇಳ್ತಾರೆ, ಇದೊಂದು ಸುಳ್ಳು ಹೇಳಕ್ ಆಗಲ್ಲ ಅಣ್ಣ. ಯಾಕೆ ಸುಳ್ಳು ಹೇಳ್ಬೇಕು? ಅಡ್ಜಸ್ಟ್ ಆಯ್ತದೆ. ನಾವು ಅದೆಲ್ಲ ಹೇಳಿ ನಾವು ಜೀವನ ಮಾಡ್ಬೇಕಾಗಿಲ್ಲ. ನೀವು ಜೀವನ ಮಾಡಬೇಡಿ, ಆರಾಮಾಗಿ ಜೈಲಲ್ಲಿ ಕುತ್ಕೊಂಡಿರಿ. ನೀವು ಪ್ರತಿಯೊಂದು ಆತರ ಯಾಕ್ರಿ ಆತರ ಕೆಲಸ ಯಾಕ್ರಿ ಬಂದಿಲ್ಲ ಅಂದ್ರೆ ನಮ್ಮ ಓನರ್ ಹೋಗ್ಬೇಕಾಗುತ್ತಲ್ಲ. ಬೇರೆ ಹುಡುಕೊಂಡ್ರಿ ಅದಕ್ಕೆ ಬೇರೆ ನೀವ್ ಇದಿರಲ್ಲ ಅಣ್ಣ, ನಿಮಗಿನ್ನ ಸ್ಟ್ರಾಂಗ್ ಇರೋರು ನೋಡಿ ಹೆಂಗಿದ್ರೆ ನೀವು ಬಾಡಿ ನೋಡಿ ಹೆಂಗಿದೆ ನಿಮ್ದು. ಏನೋ ಕಷ್ಟಪಡ್ತೀವಿ. ಪೊಲೀಸರು ಹೊಡೆದ್ರು ಕರ್ಕೊಳ್ಳೋ ತಾಕತ್ತಿದೆ ನಿಮ್ಮಲ್ಲಿ. ನನ್ ಕೈ ನೋಡಿ ಎಷ್ಟಿದೆ. ಈ ತರ ಕೆಲಸ ಮಾಡಿ ಇದು ನಾವು ತಿನ್ನಕ್ ಹೋಗಲ್ಲ. ನಾವು ದುಡ್ತೀವಿ, ನೇತಕ್ಕೆ ತಿಂತೀವಿ. ಇದು ನೋಡಿ ಅಣ್ಣ, BMW X5 ನೋಡಿ ಅಣ್ಣ, ನೀವು ಒಬ್ರಿಗೆ ಮೋಸ ಮಾಡಿ ತಿಂತಾ ಇಲ್ಲ. ಹೌದು, ಒಬ್ರಿಗೆ ಒಳ್ಳೇದ್ ಮಾಡಿ ತಿಂತಾ ಇದೀರಾ. ಹೌದು, ಇದು ನಿಯತ್ತಾಗಿ ತಿಂತಾರೋದು ನೀವು. ಹಂಗಾಗಿ ನಿಯತ್ತಾಗಿದ್ದೀರಾ, ನೀವೇನ್ ತಲೆ ಕಟ್ಸ್ಕೊಂಡು ಕುತ್ಕೊಂಡು ಸರಿ. ಮತ್ತೆ ಹೋಯ್ತೀರಾ? ಮತ್ತೆ ಕರ್ಕೊಂಡು ಹೋಯ್ತೀರಾ? ಅದೇ ಸ್ಟೇಷನ್ ಹತ್ರಕ್ಕೆ ಯಾಕೆ ಕರ್ಕೊಂಡು ಹೋಯ್ತೀರಾ? ಸುಮ್ಮನೆ ಸ್ವಾಮಿ ನೀವು ನೋಡಿ ಅಣ್ಣ, ನೀವು BP ರೀಸ್ ಆದ್ರೂ ಪರವಾಗಿಲ್ಲ, ಇದು ಡೌನ್ ಮಾಡುತ್ತೆ. ಮತ್ತೆ ಕುತ್ಕೊಳ್ಳಿ, ಹೋಗೋಣ ಸ್ಟೇಷನ್ ಹತ್ರ. ಏನಕ್ಕ ಹಂಗ್ ಮಾಡ್ತಾ ಇದ್ದೀರಾ? ಇಷ್ಟು ದೂರ ಬಂದ್ಬಿಟ್ಟು ಈಗ ಸಡನ್ ನಾವು ಡ್ರೈವರ್ ಹಂಗೆಲ್ಲ ಮಾಡಬಾರ್ದು. ಡ್ರೈವರ್ ಹೆಲ್ಪ್ ಮಾಡ್ಬೇಕು, ಹೆಲ್ಪ್ ಮಾಡೋಣ. ಮತ್ತೆ ಹೆಲ್ಪಿಂಗ್ ಅಲ್ಲ ಈ ತರದ್ದಲ್ಲ, ಮತ್ತೆ ಬೇರೆ ಬೇರೆ ಅದಕ್ಕಿಂತ ಇರ್ತಾರೆ ಮಾಡೋರು. ಎಲ್ಲಾರು ಆ ಕೆಲ್ಸಕ್ಕೆ ನೀವು ಯಾವ ತರ ಹೆಲ್ಪ್ ಮಾಡ್ತೀರಾ? ಯಾರು ನೀವು? ನಾವು ಹೆಂಗ ಹೆಲ್ಪ್ ಮಾಡ್ತೀವಿ ನಾವು. ಹೆಲ್ಪ್ ಮಾಡಿ, ಇದು ಮತ್ತೆ ಒಂದು ಒಬ್ಬರನ್ನ ಕೊಲ್ಲ ಸಾಯಿಸೋ ಕೆಲಸ. ಇದು ಸಾಯಿಸೋ ಕೆಲಸ ಇಲ್ಲ ಅಣ್ಣ, ಏನೋ ಅವ್ರ ಗಲ್ಲಿಗೆ ಹಾಕಲ್ಲ. ಏನೋ ಗುದ್ದು ಬಿಟ್ಟಿದ್ದೀರಾ, ಆಗೋಗಿದೆ. ಏನೋ ಅದೇ ಏನ್ ಹೇಳೋದು, ಏನೋ ಅಕಸ್ಮಾತ್ ಆಗೋಗ್ಬಿಟ್ಟಿದೆ ಸರ್. ಏನೋ ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ ಸರ್. ಹೇಳಿದಾಗ ನಿಲ್ಲಿಸ್ಬೇಕು ಏನೋ ಕೇಳ್ಬೇಕು. ಇಲ್ಲ ಸರ್, ಫುಲ್ ನಿದ್ದೆಯಲ್ಲಿ ಇತ್ತು ಸರ್, ನನ್ಗೆ ಗೊತ್ತಾಗ್ಲಿಲ್ಲ. ಏನೋ ನಾನೇನೋ ಯಾವ್ದೋ ಕುದುರೆನೋ ನಾಯಿನೋ ಅನ್ಕೊಂಡು ಹೊಡೆದ್ಬಿಟ್ಟೆ ಸರ್ ಅಂತ ಹೇಳ್ಬಿಡಿ. ಈಗ ಕೆಲಸ ಮಾಡಿ, ನೀವು ಬೇಗ ಇಟ್ಕೊಳ್ಳಿ, ನಮ್ಗೆ ಎಲ್ಲ ಕೆಲಸ ಬೇಡ. ಬನ್ನಿ ಅಣ್ಣ, ನಿಮ್ ಕೈಲಿ ಆಗುತ್ತೆ. ಇಲ್ಲ ಬನ್ನಿ, ಬಿಡಿ 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 ಅಣ್ಣ, ಅನ್ಬೇಕು ಬಿಡಿ ಅಣ್ಣ. ಇಲ್ಲಪ್ಪ ನೀನು ಸುಮ್ಮನಿರಪ್ಪ ನೀನು. ಇಲ್ಲ ನಿಲ್ಸಪ್ಪ ನೀನು. ನೋಡಪ್ಪ, ಆಮೇಲೆ ಫ್ರಂಟ್ ಕ್ಲಾಸ್ ಇಂದ ಹೊಂಟೋಯ್ತೀನಿ. ಆಮೇಲೆ ಅಷ್ಟೇ ಆಮೇಲೆ ಗ್ಲಾಸ್ ಅಲ್ಲಿ ಹೆಂಗ್ ಹೋಯ್ತೀರ? ಆಮೇಲೆ ನಾನು ನೋಡಿ ಅದಾದ್ಮೇಲೆ ನೀವೇನ್ ಆತ್ಮನ ನೀವು ಗಾಳಿಯಲ್ಲಿ ಹೋಗಕ್ಕೆ? ಇಲ್ಲ ತೆಗಿರಪ್ಪ ನೀನು ಸುಮ್ಮನೆ. ನೀನು ತೆಗಿ, ಡೋರ್ ತೆಗಿದಲ್ಲ ಅವಾಗಲೂ ತೆಗಿ. ಅದೆಲ್ಲ ತೆಗಿಯೋ ಕೆಲಸ ಆಗಲ್ಲ, ಅದೆಲ್ಲ ಹಂಗಿಲ್ಲ. ಎಲ್ಲ ಎಲ್ಲೋ ಹೋಯ್ತೀರಣ್ಣ, ನೀವೇ ತಾನೇ ತೊಡೆ ತೋರಿಸ್ತಾ ಯಾಕೆ ಅಂತ. ಆಯ್ತು ಬನ್ನಿ, ಇಲ್ಲಿ ಮುಂದೆ ತೆಗಿತೀನಿ ಬನ್ನಿ. ಮುಂದೆ ತೆಗಿತೀನಿ ಬನ್ನಿ. ಏನಣ್ಣ ನೀವು ಹಂಗ ಹೋಗ್ಬಿಟ್ರಿ ಹಿಂದಕ್ಕೆ? ಇಲ್ಲ ಹಂಗೆಲ್ಲ ಹೊಸ ಕರ್ಕೊಂಡ್ಬೇಕಲ್ಲ, ಏನು ಹೇಳಿ ಕರ್ಕೊಂಡು ಹಿಂಗೆಲ್ಲ ಮಾಡ್ಬಾರ್ದು ನೀವು. ಸಪ್ಲೈ ಹಾಕೊಳ್ಳಿ, ನಡೀರಿ ಹೋಗೋಣ. ಇಲ್ಲ ಹೆಂಗ್ ತಿರ್ಗಿಸ್ತಾರ ಗಾಡಿ ನೀವು ಇವಾಗ? ತಿರ್ಗ್ಸೋದೇನಕ್ಕೆ? ನೀವು ಇಲ್ಲೇ ಇರ್ಸಪ್ಪ, ಹಿಂಗೆ ಹೋಗ್ತೀನಿ. ಆಟೋ ಸಿಗುತ್ತೆ, ಹೋಗ್ತೀನಿ. ಆಟೋ ಬೇಡ, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಬೇಡ ನೀನ್ ನಿಲ್ಸಪ್ಪ, ನೀನು ಸುಮ್ಮನೆ. ಹ್ಯಾಂಡ್ ಬ್ರೇಕ್ ಎಲ್ಲ ಹಂಗೆ ಇಳಿಬಾರ್ದು, ಸುಮ್ಮನೆ. ಇಲ್ಲ ನೀನು ನಿಲ್ಸು, ನಾನು ಹೋಗ್ತೀನಿ. ನಂಗೆ ಹಿಂಗ್ ಮಾಡ್ತಾ ಇದ್ದೀರಾ? ತೆಗಿಯಪ್ಪ ನೀನು. ತೆಗಿತೀನಿ, ನಾನು ಪರವಾಗಿಲ್ಲ. ಇಲ್ಲಿ ಆ ಕಡೆ ಹೋಗಿ ಆಟಾಡ್ಕೊಂಡು ಮನೆಗೆ ಹೋಗ್ತೀನಿ. ನಾನು ಆಟಾಡ್ಕೊಂಡು ಮನೆ ಉಪ್ಪಳಕ್ಕೆ ಏನ್ ತಗೊಂತೀಯ ನೀನು? ತೆಗಿಯಪ್ಪ ನೀನು ಸುಮ್ಮನೆ. ನೀನು ಏನಪ್ಪ ನೀನು ತೆಗಿಯ ಹೇಳಿ. ನೀವು ತೆಗಿಯಪ್ಪ, ಡೋರ್ ತೆಗಿಯಪ್ಪ ನೀನು ಸುಮ್ಮನೆ. ಆ ಉಪ್ಪಳಕ್ಕೆ ಏನ್ ತಗೊಂತೀರಣ್ಣ? ಬಿಡಪ್ಪ, ಯಾವ ಒಪ್ಕೊಳ್ಳೋದಿಲ್ಲ. ಅವಾಗಿಂದ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಆಮೇಲೆ ಗ್ಲಾಸ್ಗಳೆಲ್ಲ ಹೊಡಿತೀನಿ ಬಿಡ್ತೀನಿ ಗೊತ್ತಿಲ್ಲ. ಆಮೇಲೆ ಅವಾಗ ಸುಮ್ಮನೆ ಇದ್ದೀನಿ. ಅವಾಗಿಂದ ನಾನು ಟೆನ್ಷನ್ ತೊಗೊಂಡಿಲ್ಲ. ನಾನು ತೊಗೊಂಡ್ರೆ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ. ಆಮೇಲೆ ಅಷ್ಟೇ. ಆಮೇಲೆ ನಾನು ಕರ್ಕೊಂಬಂದು ಇದು ಮಾಡ್ತೀನಿ. ಇಲ್ಲಿ ಯಾರು ನೀವು ಗೊತ್ತಾಗಲ್ಲ. ನೀವು ಯಾರು ಅಂತ ಯಾರು ಹೇಳಿದ ಯಾರು? ನೀವು ಹೇಳಿದ ಯಾರು ಗೊತ್ತಾಗಿಲ್ವೇ? ನೀವು ಯಾರು ಹೇಳಿ? ನಿಮ್ಮ ಹೆಸರೇನು ಹೇಳಿ? ಹಾಂ, ನಿಮ್ಮ ಹೆಸರು? ಸಿದ್ದರಾಜು. ಸಿದ್ದರಾಜುನಾ? ಹಾಂ, ತಗೋ ಬಂತು ನೋಡಿ ಇವಾಗ. ಸ್ವಾಮಿ ಮುರಳಿ ಅವ್ರಿಗೆ ಹೇಳಿದ್ದಿದ್ದು ನಾವು. ಮುರಳಿಗಲ್ವಾ ನಿಮ್ಮ ಹೆಸರು? ಮುರಳಿ ಅಲ್ಲ ನಮ್ಮ ಹೆಸರು. ಮತ್ತೆ ಸ್ಪೇರ್ ಅಂದ ತಕ್ಷಣ ಹತ್ಬಿಟ್ರಾ?
ಹೌದು ಅಲ್ಲಿ ಕಾಯ್ತಾ ಇದ್ದೆ ಹೇಳಿದ್ರು ಬಂದೆ ನಾನು. ಹೇಳ್ಬೇಕಲ್ವಾ ಹೆಸರು ನಿಮ್ದು? ಮತ್ತೆ ಬಂದು ನೀವು ಅಲ್ಲೇ ಹತ್ತುವರೆ ಕೇಳ್ಬೇಕಾಯ್ತು ಹೆಸರು ಅಂದ್ಬಿಟ್ಟು ನೀವು. ನಾನ್ ಸ್ಪೇರ್ ಡ್ರೈವರ್ ಅಂದ್ರೆ ಹ್ಞೂ ಅಂದ್ರೆ ಸರಿ ಬನ್ನಿ ಅಂದೆ. ಸ್ಪೇರ್ ಡ್ರೈವರ್ ನಾವ್ ಹೇಳಿದ್ದು ಸ್ಪೇರ್ ಅಂತ ಕಟ್ಬಿಟ್ರೆ ಬಂದ್ಬಿಡ್ತಾರ. ಮತ್ತೆ ನಾನು ಸ್ಪೇರ್ ಆಗಿ ನಿಂತಿರೋದಕ್ಕೆ ಬಂದಿದ್ದು ನಾನು. ಮುರಳಿ ಅವರಲ್ವಾ ನೀವು? ಅಲ್ಲ ಸಿದ್ದರಾಜು. ತೆಗಿಯಪ್ಪ ಓಡಿ ನೀವು ಎಲ್ಲ ಹೋಗ್ತಿದ್ಯಾ ಹೋಗು ನಾನು ಹೋಗ್ತೀನಿ. ಸುಮ್ಮನೆ ಇಷ್ಟು ದೂರ ಕರ್ಕೊಂಡ್ಬಂದ್ಬಿಡೋಣ. ಈ ಫೋಟೋ ಬೇರೆ ಕಳಿಸ್ಬಿಟ್ನಲ್ಲ ನಾನು ಎಫ್ ಐ ಆರ್ ಮಾಡಕ್ಕೆ. ನೀನು ಹೋಗ ನೀನು ತಲೆ ಕರ್ಸ್ಕೊಬೇಡ. ನಾನು ತಪ್ಪಲಿ ಇಲ್ಲ ನೀವು ಚಪ್ಪಲಿ ಯಾಕ? ಚಪ್ಪಲಿ ಬೇಡಪ್ಪ ನೀವು ಈ ಕಡೆಗೆ ಸರಿ ಇಲ್ಲ ಮನೆ ಬೇಡ ತೆಗಿಬಿಡು ನೀನು. ಡೋರ್ ತೆಗಿಬಿಡು ಸುಮ್ಮನೆ. ಅವೆಲ್ಲ ನಾವು ಡ್ರೈವರ್ಗಳಾಗಿ ನೀನು ಕಷ್ಟ ಗೊತ್ತಿರುತ್ತೆ ನೀನು ಮಾತಾಡ್ತಿಲ್ಲ ಸರಿ. ಕಷ್ಟ ಗೊತ್ತಿರೋದಕ್ಕೆ ಹೇಳ್ತಾರ. ಅದು ಇಷ್ಟು ಗಾಡಿ ಓಡಿಸಿ ಸುಸ್ತಾಗಿರ್ತೀರಾ, ಆರಾಮಾಗಿ ಜೈಲಲ್ಲಿ ರೆಸ್ಟ್ ಮಾಡಿ ಒಂದ್ 3 ವರ್ಷ. ಬೇಡಪ್ಪ ನಿಮ್ಗೆ ಒಂದು ಪಿಕ್ಚರ್ ನೋಡ್ಬೋದು, ಮನೆ ಹೆಂಡತಿ ಮಕ್ಕಳ ಸಂಸಾರ ಏನ್ ಮಾಡೋದು? ಅವರೆಲ್ಲ ಕೊಡ್ತೀವಿ ಅವರೆಲ್ಲ ನಿಮ್ದೇ ತಿನ್ಕೊಂಡಿರೋ ತರ ಮಾಡ್ತೀವಿ ನಾವು. ಜೀವನ ಬೇಡ ಗುರು. ಮುದ್ಲಿ ಬಾದ್ಲು ನೀವೇ ಬಂದ್ಬಿಡಿ ಅಷ್ಟೇ. ಏನಪ್ಪ ಮುರ್ಲಿ ಬಾದ್ಲು ನೀವು ಬಂದ್ಬಿಡಿ. ನಾನು ನೋಡೋದು ಯಾಕ್ರಿ ನಾವ್ ಯಾಕ್ರಿ ಆ ಕೆಲಸ ಮಾಡ್ಕೊ ತೆಗಿಗುರು. ಪಾಪ ಅವ್ರು ಸುಮ್ನೆ ಹಂಗ ಹೇಳ್ತಾರೆ. ಅವ್ರಿಗೆ ಇಷ್ಟ ಇದೆ ಅವ್ರಿಗೆ ಅಂತವ್ರೆ. ಸುಮ್ನೆ ಆಟ ಬಿಡಿ. ಸುಮ್ನೆ ತೆಗೀರಿ ನೀವು. ಸುಮ್ನೆ ಡೋರ್ ತೆಗೀರಿ. ಆಟ ಬಿಡಿ ತೆಗೀರಿ ನೀವು. ಸುಮ್ನೆ ತೆಗೀರಿ. ಕೈ ಕೊಡಿ. ಏನ್ ತೆಗಿ ಈ ತರ ಕೆಲಸ ಎಲ್ಲ ಮಾಡ್ಕೊಂಡು ಕೈ ಕೊಡೋದು ನಿಮ್ಗೆ? ಏನ್ ತೆಗ ಸೆಕೆಂಡ್ ಕೊಡ್ಬೇಕು? ಏನ್ ನಿಮ್ಗೆ ಕೆಲಸ ಬರ್ತೀನಿ ಅಂತ ಸೆಕೆಂಡ್ ಕೊಡ್ಬೇಕಾ? ಬರ್ತಾ ಇದ್ದೀನಿ ನಿಮ್ಗೆ ಅಂತ ನಾನು. ಸೆಕೆಂಡ್ ಕೊಡಿ ಅಣ್ಣ. ಬೇಡ ಹೋಗಪ್ಪ ನೀನ್. ಸೆಕೆಂಡ್ ಬೇಡ ಏನು ಬೇಡ. ಬೇಡ ಬೇಡ ಏನ್ ತೆಗ್ರಿ ನಿಮ್ಗೆ ಕೆಲಸ ಬರ್ತಾ ಇದೀನಿ ಅಂತ ಸೆಕೆಂಡ್ ತೆಗಿಕೊಡು ನೀನು. ತೆಗಿಯಪ್ಪ ತೆಗೀರಿ. ಒಂದ್ ನಿಮಿಷ ಕೈ ಕೊಡಿ ಅಣ್ಣ. ನೀನ್ ತೆಗಿಯಪ್ಪ. ನೀನ್ ಲಾಕ್ ತೆಗಿಯಪ್ಪ. ನೀನ್ ಸುಮ್ಮನೆ ಡೋರ್ ಓಪನ್ ಮಾಡ್ತೀನಿ. ಲಾಕ್ ತೆಗೀರಿ ಪರವಾಗಿಲ್ಲ. ಲಾಕ್ ಸೆಕೆಂಡ್ ಮಾಡಿ ಡೋರ್ ಓಪನ್ ಮಾಡಿ. ಬೇಡ ತೆಗಿಯಪ್ಪ ನೀನು ಸುಮ್ಮನೆ. ಏನಪ್ಪ ಚೆನ್ನಾಗಿದ್ದೀರಾ ಅಣ್ಣ? ನೀವು ಚೆನ್ನಾಗಿದ್ದೀರಾ ತಾನೇ? ಬೆಳಗ್ಗೆ ಹಾಕೊಂಡ್ ಬಂದಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ ನೀವು? ಹೌದು ಚೆನ್ನಾಗಿದ್ದೀರಿ. ನೀರು ಕುಡಿನ ಅಣ್ಣ ಸ್ವಲ್ಪ. ಬೇಡ ಕೊಡು. ಬೇಡ ಬೇಡ ಬೇಡ. ಅಲ್ಲಿ ಲಾಕ್ ಆಗಿದೆ. ಹಾ ತೆಗೀರಿ. ಲಾಕ್ ತೆಗೀರಿ. ಬೆಳಗ್ಗೆ ನೀವು ಸುಮ್ಮನೆ ಮಾಡ್ಬಾರ್ದು. ವೇಟ್ ಮಾಡ್ಬಾರ್ದು. ತೆಗೀರಿ. ಹೌದಾ? ತೆಗೀರಿ ನೀವು. ಸರಿ ಆಯ್ತು. ಕೆಲಸ ಕಾರ್ಯ ಇರುತ್ತೆ. ಯಾರೋ ಸ್ಪೇರ್ ಡ್ರೈವರ್ ಅಂತ ಕರೆದು 1 hour ಅಂದ್ಬಿಟ್ಟು ಏನೋ ಪಾಪ ಎಲ್ಲ ಹೋಯ್ತಾರೆ ಅಂದ್ಬಿಟ್ಟು ನಾನು ಬಂದೆ. ನೀವು ನೋಡ್ರಿ ಇಲ್ಲಿ ತಕ ಬಂದ್ಬಿಟ್ಟು ನೀವೇನೋ ಮಾಡಿದ್ರೆ ಹೆಂಗೆ ಕತೆ? ಸರಿ ಆಯ್ತು. ನಾವೆಲ್ಲೂ ಕರ್ಕೊಂಡೋಗಲ್ಲ. ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ. ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ ಕಾಮಿಡಿ ಪ್ರೋಗ್ರಾಮ್. ಬನ್ನಿ ಮುಂದೆ ಬನ್ನಿ. ನಿಮ್ ಮಗಳೆಲ್ಲ ಬಂದ್ಬಿಟ್ಟು ನಮ್ ಟಿವಿ ಪ್ರೋಗ್ರಾಮ್ ನೋಡ್ತಾರೆ ಡೈಲಿ. ಅಲ್ಲ ಇದು ನಿಜನಾ ಏನೋ? ಆಮೇಲೆ ಬನ್ನಿ. ದಯವಿಟ್ಟು ಯಾರು ಗುರುತು ಪರಿಚಯ ಗಾಡಿಗಳು ಹೋಗಬೇಡಿ. ಈ ಥರ ತೊಂದರೆಗಳಾಗ್ಬಿಡ್ತದೆ. ದಯವಿಟ್ಟು ಸಾರಿಗೆ ಬಸ್ಗಳನ್ನ ಹೋಗ್ಬೇಕು ನೀವು. ಆಟೋ ಟ್ಯಾಕ್ಸಿಗಳು ಹೋಗ್ಬೇಕು. ಓಡಾಡಿ ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಎಲ್ಲಾರು ನೋಡಿ. ತಪ್ಪದೆ ಎಲ್ಲರೂ ನೋಡಿ. ಹುಷಾರಾಗಿರಿ. ಬಾಯ್. ಸರಿ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ. ಥ್ಯಾಂಕ್ ಯು ಮೇಡಮ್.